ನಗರದಲ್ಲಿ ಕೆಲ ಎಲ್ಪಿಜಿ ಗ್ಯಾಸ್ ಬಂಕ್ಗಳು ಬಂದ್ ಆಗಿದೆ. ಉಳಿದ ಬಂಕ್ಗಳ ಮುಂದೆ ಆಟೋ ಚಾಲಕರು ಕ್ಯೂ ನಿಲ್ತಾ ಇದ್ದಾರೆ. ಕೆಲವು ಗ್ಯಾಸ್ ಬಂಕ್ಗಳ ಸಮಯವೇ ಬದಲಾವಣೆ ಆಗಿದೆ. ಕೆಲವೊಂದು ಎಲ್ಪಿಜಿ ಗ್ಯಾಸ್ ಬಂಕ್ಗಳ ಮುಂದೆ ಕ್ಯೂ ನಿಂತಿದ್ದಾರೆ ಜನತೆ, ಆದ್ರೆ ಬಂದ್ ಆಗಿದೆ. ಕೆಲವೊಂದಷ್ಟು ಗ್ಯಾಸ್ ಬಂಕ್ಗಳ ಸಮಯವನ್ನೇ ಬದಲಾವಣೆ ಮಾಡಿಕೊಂಡಿರುವಂತದ್ದು ಬಂಕ್ಗಳು. ಬಸವೇಶ್ವರ ನಗರದ ಸೂಪರ್ ಗ್ಯಾಸ್ ಬಂಕ್ ಸಮಯ ಬದಲಾವಣೆ ಆಗಿದೆ. ಇನ್ಮುಂದೆ ಮಧ್ಯಾಹ್ನ 3 ಗಂಟೆಯಿಂದ ಗ್ಯಾಸ್ ಬಂಕ್ ಅನ್ನ ಅವರು ಓಪನ್ ಮಾಡ್ತಾರೆ. ಪ್ರತಿದಿನ ಮಧ್ಯಾಹ್ನದಿಂದ ಇಡೀ ರಾತ್ರಿ ಗ್ಯಾಸ್ ಪೂರೈಕೆಯನ್ನ ಮಾಡಲಾಗುತ್ತೆ. ಟ್ರಾಫಿಕ್ ಪೊಲೀಸರ ಸೂಚನೆ ಮೇರೆಗೆ ಬೆಳಗ್ಗೆ ಬಂಕ್ ಬಂದ್ ಮಾಡಿಕೊಂಡಿರುವಂತದ್ದು. ಕೆಲವೊಂದಷ್ಟು ಎಲ್ಪಿಜಿ ಗ್ಯಾಸ್ ಬಂಕ್ಗಳು ಬಂದ್ ಆಗಿದೆ. ಇನ್ನು ಕೆಲವೊಂದಷ್ಟು ಬಂಕ್ಗಳ ಮುಂದೆ ಆಟೋ ಚಾಲಕರು ಎಲ್ಲಿ ಅವೈಲಬಲ್ ಇರುತ್ತೆ ಎಲ್ಪಿಜಿ ಅಲ್ಲಿ ಕ್ಯೂ ನಿಲ್ಲುವಂಥದ್ದು ಹೆಚ್ಚಾಗ್ತಾ ಇದೆ. ಈ ಕಾರಣಕ್ಕೆ ಕೆಲವೊಂದಷ್ಟು ಬಂಕ್ಗಳು ಏನ್ ಮಾಡ್ತಿದೆ ಅಂದ್ರೆ ಸಮಯವನ್ನೇ ಬದಲಾವಣೆ ಮಾಡಿಕೊಳ್ಳೋಣ, ಮತ್ತೆ ಟ್ರಾಫಿಕ್ ಪೊಲೀಸರು ಕೂಡ ಅದನ್ನೇ ಸೂಚನೆ ನೀಡಿರುವಂಥದ್ದು. ಬೆಳಗ್ಗೆ ಒಂದಷ್ಟು ಓಪನ್ ಆಗಿದ್ರೆ ಕೆಲವೊಂದಷ್ಟು ಸಮಯವನ್ನು ಬದಲಾವಣೆ ಮಾಡಿಕೊಂಡಾಗ ಈ ಟ್ರಾಫಿಕ್ ಸಮಸ್ಯೆ ಅನ್ನುವಂಥದ್ದು ಏನಿರುತ್ತೆ, ಕ್ಯೂ ನಿಂತು ಸಮಸ್ಯೆ ಉಂಟಾಗುವಂಥದ್ದು ವಾಹನ ಸಂಚಾರಕ್ಕೆ, ಇದೆಲ್ಲವನ್ನ ಒಂದು ರೀತಿಯಾಗಿ ಒಂದು ಹಂತಕ್ಕೆ ಬದಲಾವಣೆ ಮಾಡ್ಕೊಂಡು ಹೋದಾಗ ಸರಿಪಡಿಸ್ಕೊಂಡು ಹೋಗ್ಬೋದು ಅಂತ ಟ್ರಾಫಿಕ್ ಪೊಲೀಸರು ನೀಡಿರುವಂತಹ ಒಂದು ಸೂಚನೆ ಮೇರೆಗೆ ಕೆಲವೊಂದಷ್ಟು ಆಟೋ ಬಂಕ್ಗಳು ಸಮಯವನ್ನೇ ಬದಲಾವಣೆ ಮಾಡಿಕೊಂಡಿರುವಂಥದ್ದು. ಈಗ ಎಲ್ಲರೂ ಕೂಡ ಅಡ್ಜಸ್ಟ್ಮೆಂಟಿಗೆ ಬರುವಂತಹ ಕಾಲ ಈಗ ಬಂದಿದೆ ಅಂತ ಹೇಳ್ಬೋದು. ಈ ಕಡೆ ಆಟೋ ಚಾಲಕರು ಅಷ್ಟೇನೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರವಿಚಂದ್ರ ನೀಡ್ತಾರೆ. ಎಸ್ ರವಿಚಂದ್ರ, ಆಟೋ ಚಾಲಕರು ಒಂದ್ ರೀತಿಯಾಗಿ ಸಮಸ್ಯೆಯನ್ನ ಉಂಟು ಮಾಡ್ಕೋತಾ ಇದ್ರೆ ಈ ಕಡೆ ಗ್ಯಾಸ್ ಬಂಕ್ಗಳಿಗೂ ಕೂಡ ಸಮಯವನ್ನೇ ಬದಲಾವಣೆ ಮಾಡ್ಕೊಳ್ಳುವಂಥದ್ದು, ಇದೆಲ್ಲದು ಅಡ್ಜಸ್ಟ್ಮೆಂಟ್ ಆಗಿ ಹೋಗ್ತಾ ಇದೆಯಾ, ಏನಾಗ್ತಾ ಇದೆ ನಿಜಕ್ಕೂ ಅಂತ? ಎಸ್ ಗಾಯತ್ರಿ, ನಗರದಲ್ಲಿ ಕೆಲ LPG ಗ್ಯಾಸ್ ಬಂಕ್ಗಳ ಮುಂದೆ ಏನು ಅರ್ಜಿ ಸಾಲಲ್ಲಿ ಕ್ಯೂ ನಿಲ್ತಾ ಇದ್ರು. ಆದ್ರೆ ಇದೀಗ ಉಳಿದ ಬಳಿಕ ಬಂಕ್ ಮುಂದೆ ಏನೋ ಆಟೋ ಚಾಲಕರು ಕ್ಯೂ ನಿಂದ್ರದ ಬದಲಾಗಿ ಇನ್ನೇನು ಬಸವೇಶ್ವರ ನಗರದಲ್ಲಿ ಸೂಪರ್ ಗ್ಯಾಸ್ ಬಂಕ್ ಸಮಯ ಬದಲಾವಣೆ ಮಾಡಿದ್ದಾರೆ. ಯಾಕಂದ್ರೆ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು. ಸರ್ದಿ ಸಾಲಲ್ಲಿ ನಿಂತ್ಕೊಂಡ್ಬಿಟ್ರೆ ಇನ್ನೇನು ಟ್ರಾಫಿಕ್ ಎಲ್ಲ ತೊಂದರೆ ಆಗೋದು. ಯಾಕೆ ಒಂದ್ ಸೈಡ್ ಲೆಫ್ಟ್ ಅಲ್ಲಿ ನಿಂತ್ಕೊಂಡ್ಬಿಟ್ರೆ ಮುಂದೆ ಹೋಗೋರ್ಗು ಹಿಂದೆ ಬರೋರ್ಗು ತುಂಬಾ ಕಷ್ಟ ಆಗೋದು. ಹಾಗಾಗಿ ಮಧ್ಯಾಹ್ನದಿಂದ ಇಡೀ ರಾತ್ರಿವರೆಗೂ ಗ್ಯಾಸ್ ಪೂರೈಕೆ ಮಾಡ್ಬೇಕಂತ ಏನು ಮಧ್ಯಾಹ್ನ 3 ಗಂಟೆಯಿಂದ ಗ್ಯಾಸ್ ಬಂಕ್ ಓಪನ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ದಿನವಿಡೀ ನೈಟ್ ಎಲ್ಲ ಹಾಕೋಬಹುದು. ಯಾಕಂದ್ರೆ ಇಲ್ಲ ಆದ್ರೆ ಸರ್ದಿ ಸಾಲಲ್ಲಿ ನಿಂತ್ಕೊಂಡು ಟ್ರಾಫಿಕ್ ತುಂಬಾನೇ ದೊಡ್ಡ ಮಟ್ಟಿಗೆ ಆಗ್ಬಹುದು, ಯಾಕೆ ತೊಂದರೆ ಆಗ್ಬೋದು. ಆದ್ರೆ ಈಗ ಏನು ಇವಾಗ ಸೂಪರ್ ಗ್ಯಾಸ್ ಸಮಯದಲ್ಲಿ ಬದಲಾವಣೆ ಮಾಡಿದ್ದು ತುಂಬಾ ಬದಲಾವಣೆ ಆಗಿದೆ ಅಂತ ಹೇಳ್ಬೋದು. ಮತ್ತೆ ಏನು ಟ್ರಾಫಿಕ್ ಪೊಲೀಸರ ಸೂಚನೆ ಮೇರೆಗೆ ಬಂಕ್ ಈಗ ದಿನವಿಡೀ ಬಂದಿಡ್ತಾರೆ. ಮಧ್ಯಾಹ್ನ 3 ಗಂಟೆ ಮೇಲೆ ಓಪನ್ ಮಾಡ್ತಾರೆ. ಹಾಗಾಗಿ ಸ್ಥಳೀಯರಿಗೆ ಸಮಸ್ಯೆ ಆಗುವುದರಿಂದ ಇದು ಆಗುತ್ತಂತ ಈ ನಿರ್ಧಾರ ತಗೊಂಡಿದ್ದಾರೆ. ಇನ್ ಟ್ರಾಫಿಕ್ ಬಗ್ಗೆ ಸ್ಥಳೀಯರು ಏನು ಪೊಲೀಸರ ಗಮನಕ್ಕೆ ತಂದಿದ್ರು. ಈ ಹಿನ್ನೆಲೆಯಲ್ಲಿ ಗ್ಯಾಸ್ ಪೂರೈಕೆ ಸಮಯದಲ್ಲಿ ಬದಲಾವಣೆ ಮಾಡಿ ಪ್ರತಿಯೊಬ್ಬರು ಆಟೋ ಚಾಲಕರಿಗೆ ಗ್ಯಾಸ್ ಸಿಗುವಂತೆ ಮಧ್ಯಾಹ್ನ 3 ಗಂಟೆಯಿಂದ ದಿನವಿಡೀ ನೈಟ್ ವರ್ಗು ಎಷ್ಟಾದ್ರೂ ಹಾಕೋಬಹುದು. ಸರ್ದಿ ಸಾಲ ನಿಂತ್ಕೊಂಡು ಇದು ಟ್ರಾಫಿಕ್ ತೊಂದರೆ ಆಗಲ್ಲ, ಏನು ತೊಂದರೆ ಆಗಲ್ಲ ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ ಗಾಯತ್ರಿ. ಇನ್ನು KH ಮುನಿಯಪ್ಪ ಅವರು ಕೂಡ ಒಂದು ಸಭೆಯನ್ನ ನಡೆಸ್ತೀವಿ, ಸಮಸ್ಯೆಗೆ ಪರಿಹಾರ ಏನು ಅಂತ ನೋಡ್ತಾ ಹೋಗೋಣ ಅಂತ ಹೇಳಿದಂಥದ್ದು. ಈಗ ಎಲ್ಲಾದ್ರೂ ಸಮಸ್ಯೆ ನಿಜವಾಗ್ಲೂ ಕೂಡ ಕೃತಕವಾಗಿ ಉಂಟಾಗ್ತಿದ್ಯಾ ಅಂತ ಆಕ್ರೋಶಗೊಳ್ತಿದ್ದಾರೆ ಕೆಲವೊಂದಷ್ಟು ಆಟೋ ಚಾಲಕರು. ಈ ಹಂತದಲ್ಲಿ ಏನಾದ್ರೂ ಬದಲಾವಣೆಗಳಾಗುತ್ತಾ ಅಂತ? ಎಸ್ ಗಾಯತ್ರಿ, KH ಮುನಿಯಪ್ಪ ಈಗ ಏನು 10ನೇ ತಾರೀಕು ಆಟೋ ಚಾಲಕರ ಜೊತೆ ಒಂದು ಸಭೆ ಮಾಡಲಿದ್ದಾರೆ. ಯಾವುದೇ ರೀತಿ ಆಟೋ ಚಾಲಕರು ತೊಂದರೆ ಆಗೋದಿಲ್ಲ, ಗ್ಯಾಸ್ ಅಲ್ಲಿ ವ್ಯತ್ಯಯ ಆಗ್ಬಾರ್ದು. ಆಟೋ ಚಾಲಕರು ಯಾಕಂದ್ರೆ ಆಟೋನೇ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ನಾವು ಅವ್ರ ಪರವಾಗಿ ನಿಲ್ತೀನಿ, ನಾನ್ ಮಾತಾಡ್ತೀನಿ, ಕೇಂದ್ರ ಕೂಡ ಪತ್ರ ಬರೀತೀನಿ, ಏನ್ ಇದ್ರು 10ನೇ ತಾರೀಕಿಗೆ ನಿಮ್ಗೆ ಸಭೆ ಮಾಡೋಣ, ಸಭೆಯಲ್ಲಿ ಮಾತಾಡೋಣ ಅಂತ ಕೂಡ ಈಗ ಏನೋ KH ಮುನಿಯಪ್ಪ ಅವರು ಭರವಸೆ ನೀಡಿದ್ದಾರೆ ಗಾಯತ್ರಿ ಆಟೋ ಚಾಲಕರಿಗೆ. ಎಸ್, ಧನ್ಯವಾದ ರವಿಚಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ.